ಸನ್ರೂಫ್ ತೆಗೆದು ದಂಪತಿಗಳು ರೊಮ್ಯಾನ್ಸ್ ಮಾಡಿದ್ದಾರೆ. ಈ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದೆ. ಇದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಕಾರಿನ ಸನ್ರೂಫ್ ತೆಗೆದು ದಂಪತಿಗಳು ರೊಮ್ಯಾನ್ಸ್ ಮಾಡಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸನ್ರೂಫ್ ತೆಗೆದು ದಂಪತಿಗಳು ಅಸಭ್ಯ ವರ್ತನೆ ಮಾಡಿದ್ದಾರೆ. ಮಂಗಳವಾರ ರಾತ್ರಿ ದಂಪತಿ ಕಾರಿನಲ್ಲಿ ಮನೆಗೆ ತೆರಳುತ್ತಿದ್ದಾಗ ಈ ರೀತಿಯ ವರ್ತನೆಯನ್ನ ಮಾಡಿರುವಂತದ್ದು. ದಂಪತಿ ರೊಮ್ಯಾನ್ಸ್ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾರಿನ ಸನ್ರೂಫ್ ತೆಗೆದು ಈ ದಂಪತಿಗಳು ರೊಮ್ಯಾನ್ಸ್ ಮಾಡಿದ್ದಾರೆ. ಕೋರಮಂಗಲದಲ್ಲಿ, ಬೆಂಗಳೂರಿನ ಕೋರಮಂಗಲದಲ್ಲಿ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸನ್ರೂಫ್ ತೆಗೆದು ದಂಪತಿಗಳು ಅಸಭ್ಯ ವರ್ತನೆ ಮಾಡಿರುವಂಥದ್ದು. ಮಂಗಳವಾರ ರಾತ್ರಿ ದಂಪತಿ ಕಾರಿನಲ್ಲಿ ಮನೆಗೆ ತೆರಳುತ್ತಿದ್ದಾಗ ಈ ರೀತಿಯ ವರ್ತನೆಯನ್ನು ಮಾಡಿದ್ದಾರೆ. ಮನೆಗೆ ತೆರಳುತ್ತಿದ್ದಂಥ ವೇಳೆ ಕಾರಿನ ಸನ್ರೂಫ್ ತೆಗೆದು ರೊಮ್ಯಾನ್ಸ್ ಮಾಡಿದ್ದಾರೆ ದಂಪತಿಗಳು. ವಾಹನ ಸವಾರರು ಇದನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ. ಇನ್ನು ವಿಡಿಯೋ ಮಾಡಿಕೊಂಡು ಪೊಲೀಸರಿಗೆ ಟ್ಯಾಗ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ವಾಹನ ಸವಾರರು. ವಿಡಿಯೋ ಪರಿಶೀಲಿಸಿ ಹಲಸೂರು ಪೊಲೀಸರು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಅಪಾಯಕಾರಿಯಾಗಿ ಕಾರು ಚಾಲಿಸಿದ್ದಕ್ಕಾಗೂ ಕೂಡ ದಂಪತಿಗೆ ದಂಡ ವಿಧಿಸಲಾಗಿದೆ. ಅಪಾಯಕಾರಿ ಕಾರು ಚಲಾವಣೆಗೆ 1,000 ರು ದಂಡ ವಿಧಿಸಿರುವಂಥದ್ದು. ಸಂಚಾರ ನಿಯಮ ಉಲ್ಲಂಘನೆಗೆ 500 ರು ದಂಡ ವಿಧಿಸಲಾಗಿದೆ. ಪೊಲೀಸರು ಪರಿಶೀಲನೆ ನಡೆಸಿ ದಂಡವನ್ನ ವಿಧಿಸಿರುವಂಥದ್ದು. ಮುಂದೆ ಈ ರೀತಿ ವರ್ತಿಸದಂತೆ ಎಚ್ಚರಿಕೆ ನೀಡಿದ್ದಾರೆ ಹಲಸೂರು ಪೊಲೀಸರು. ದಂಪತಿಗಳು ಈ ರೀತಿಯ ಅಸಭ್ಯ ವರ್ತನೆಯನ್ನ ತೋರಿರುವಂಥದ್ದು. ಕಾರಿನ ಸನ್ರೂಫ್ ತೆಗೆದು ಈ ರೀತಿಯ ವರ್ತನೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ನೀವು, ಕಾರಿನ ಸನ್ರೂಫ್ ಅನ್ನ ತೆಗೆದು ರೊಮ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇರುವಂತದ್ದು ಕಾರ್ನಲ್ಲಿ. ಬೆಂಗಳೂರಿನ ಕೋರಮಂಗಲದಲ್ಲಿ ಈ ಘಟನೆ ನಡೆದಿದೆ. ಇನ್ನು ವಾಹನ ಸವಾರರು ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಮಾಡಿಕೊಂಡು ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ವಿಡಿಯೋವನ್ನ ಪರಿಶೀಲಿಸಿದ ಪೊಲೀಸರು, ಹಲಸೂರು ಪೊಲೀಸರು ಪರಿಶೀಲನೆ ನಡೆಸಿ ದಂಡವನ್ನ ಕೂಡ ವಿಧಿಸಿದ್ದಾರೆ. ಅಪಾಯಕಾರಿ ಕಾರು ಚಲಾವಣೆಗೆ 1,000 ರು ದಂಡ ವಿಧಿಸಿರುವಂಥದ್ದು. ಈ ರೀತಿಯ ವರ್ತನೆ ಸರಿ ಇಲ್ಲ. ಯಾವ ಜಾಗದಲ್ಲಿ ಯಾವ ರೀತಿ ಇರಬೇಕು ಆ ರೀತಿ ಇದ್ರೇನೆ ಚಂದ. ಈ ರೀತಿ ರೋಡ್ನಲ್ಲಿ ಹೋಗ್ಬೇಕಾದ್ರೆ ಕಾರಿನ ರೂಫ್ನ ತೆಗೆದು ಈ ರೀತಿಯ ಒಂದು ವರ್ತನೆ ಸಮಾಜಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಪೊಲೀಸರು ಕೂಡ ಎಚ್ಚರಿಕೆ.